ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿ ವಕ್ರಫಲ ಕುಂಭರಾಶಿಗೆ ಸಾಡೆ ಸಾತಿ ಗುರುಗಳೇ, ಕೊನೆ ಹೆಜ್ಜೆ ಗುರುಗಳೇ ಅನ್ನತಕ್ಕಂಥದ್ದು ಒಂಚೂರು ಉಸಿರಾಡ್ತಿದ್ದೀರಿ ಯಾಕೋ. ಗುರು ಬೇರೆ ಪಂಚಮಕ್ಕೆ ಬಂದಿದ್ದ, ಒಂದು ಸ್ವಲ್ಪ ಉಸಿರಾಡ್ತಿದ್ರಿ ಯಾಕೋ ಈ ಒಂದೂವರೆ ತಿಂಗಳಿಂದ ಎಳೆದಾಟ, ಮಸುಕು ಚೀಕಟ್ಟಿಲ್ಲೋ ಹಿಂಗಾಗ್ಬಿಟ್ಟಿದೆ. ಅಲ್ಲೆಲ್ಲೋ ಕತ್ತಲು ಮಲ್ಲೆ ಪೂಲ ತೋಟಲಲ್ಲೂ ಅಂತಾನು ಬರುತ್ತೆ ಇದೆ. ಅವನು ವಕ್ರವಾಗಿ ಏನೋ ನೋಡ್ತಿದ್ದಾನೆ, ಧನಸ್ಥಾನದಲ್ಲಿ ವಕ್ರ. ಸೊ ನಿಮ್ಮನ್ನ ಬೇರೇನೋ ಶಾರ್ಟ್ಕಟ್ಟು, ಬೇರೇನೋ ಇನ್ನೊಂದು ಭಾವ ಕೆಳಿತಕ್ಕಂಥದ್ದು ಮಾಡ್ತಾನೆ ನೋಡ್ಕೊಂಡು. ದಿಢೀರ್ ರೂಟು ಈಸ್ ಆಸ್ಪೆಕ್ಟಿಂಗ್ ದಿ ಲಗ್ನದಲ್ಲಿ ರಾಹು ದಿಗ್ಬಲಿ. ಕುಜನ್ ನಕ್ಷತ್ರ ಕೇಂದ್ರದಲ್ಲಿ ಶನಿ ವಕ್ರ ಆಗುವಾಗ ಕುಜನನ್ನ ನೋಡ್ತಿದ್ದಾನೆ. 10ನೇ ಭಾವದಿಂದ ರಾಹು. ವಾವ್. ಸೊ ಅಲ್ಲೊಂದು ಭೂಮಿ, ಮನೆ, ಜಾಗ, ಅಲ್ಲೊಂದು ಮನೆ, ಕುಟುಂಬ, ಜವಾಬ್ದಾರಿಗಳು, ಒಡ ಹುಟ್ಟಿದವರು ಎಲ್ಲ ಒಂಥರ ಏನೇನೋ ಅಯೋಮಯವಾಗಿ ಕಾಣಿಸ್ತಿರ್ತಕ್ಕಂಥ ಒಂದು ಭಾವ. ವಿಪರೀತ ದೈವ ದರ್ಶನಗಳಾಗುತ್ತೆ, ಪ್ರಯಾಣಗಳಾಗುತ್ತೆ. ಕೆಲವರಿಗೆ ಅಂತಾರಾಷ್ಟ್ರೀಯ ಪ್ರಯಾಣಗಳು ಆಗತಕ್ಕಂಥದ್ದುಂಟು. ಮೋಕ್ಷಪುರಿಗಳ ದರ್ಶನ, ಮೋಕ್ಷ ನದಿಗಳ ಸ್ನಾನವನ್ನ ಮಾಡತಕ್ಕಂಥದ್ದು, ಜಗನ್ಮಾತೆಯ ದರ್ಶನ ಮಾಡತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಒಂದು ಸಂಕಲ್ಪ. ಸಂಗಾತಿಯ ಸಹಕಾರ ಬರ್ತಕ್ಕಂಥದ್ದು. ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ. ಮಕ್ಕಳಿಲ್ಲದವರಿಗೆ ಅಲ್ಲೊಂದು ಪುತ್ರ ಯೋಗ, ಮದುವೆ ಯೋಗ. ಆದ್ರೆ ಮದುವೆ ಆಗತಕ್ಕಂಥವ್ರಿಗೆ ಅಲ್ಲೊಂದು ಕಿಟಿಪಿಟಿ, ಅಲ್ಲೊಂದು ಕಿರಿಕಿರಿ ಉಂಟು. ನೋಡಿಕೊಂಡು ಇಷ್ಟಪಟ್ಟು ಮದುವೆ ಆಗುವವರಿಗೆ ಒಂದು ಪೂರ್ಣ ಮದುವೆ ಯೋಗ. ಲವ್ ಮ್ಯಾರೇಜ್ ಆಗಿರೋರಿಗೆ ಸೂಪರ್, ಅರೇಂಜ್ ಮ್ಯಾರೇಜ್ ಆಗಿರೋರಿಗೂ ಸೂಪರ್. ಬಟ್ ಈಗ ಮದುವೆಯ ವಿಚಾರಕ್ಕೆ ಹೋಗ್ತಿರ್ತಕ್ಕಂಥವ್ರಿಗೆ ಗುರು ಅಸ್ತಂಗತ, ಶುಕ್ರ ಅಸ್ತಂಗತ, ಶುಕ್ರ ನೀಚ, ಸ್ವಲ್ಪ ಎಚ್ಚರಿಕೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಕಿಟಿಪಿಟಿ. ಅಕ್ಕಪಕ್ಕ ಮನೆ, ನಿಮ್ಮ ಸ್ವಂತ ಮನೆಯಲ್ಲಿ ಏನೋ ಒಂದು ಗಜಿಬಿಜಿ ಇದೆ. ಸರ್ಪಗಳು ಸ್ವಲ್ಪ ಸುತ್ತಾಡ್ತಿರೋದು, ಕೆಲವೊಂದು ಪ್ರೇತಾತ್ಮಗಳು ಕನ್ಸಲ್ ಬರೋದು, ಸತ್ತೋದವ್ರ ಕನ್ಸಲ್ ಬರೋದು, ಹಿರಿಯರು ಕನ್ಸಲ್ ಬರೋದು, ಯಾವುದೋ ದೇವಿ ಕನ್ಸಲ್ ಬರುವುದು. ಒಂಥರ ವಿಚಿತ್ರವಾಗಿ ಕೆಲವೊಂದು ಕೋರಿಕೆಗಳನ್ನ ಮಾಡಿಸ್ತದೆ. ಕೆಲವು ಅಭ್ಯಾಸಗಳು ಮಹಾ ದುರಭ್ಯಾಸಗಳಾಗಿ ಬದಲಾಗತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಒನ್ ಆಫ್ ದ ಬೆಸ್ಟ್ ಟೈಮ್ ಈ 137-138 ದಿನ. ಯಾರು ಗೊತ್ತಾ? ಮಿಲಿಟರಿ, ಪೊಲೀಸು, ಡಿಫೆನ್ಸು, ಮ್ಯಾನೇಜ್ಮೆಂಟು, ಅಡ್ಮಿನಿಸ್ಟ್ರೇಷನು, ದಂಡಾಧಿಕಾರಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಸಂಸ್ಥಾ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ, ಆಕ್ಟಿಂಗು, ಪ್ರೊಡ್ಯೂಸರು, ಮೆಡಿಯಾ, ಡಾನ್ಸು, ಭರತನಾಟ್ಯ, ವೈದಿಕ, ಜ್ಯೋತಿಷ್ಯ, ಆಗಮ. ಸೂರ್ಯ ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ, ಗುರು ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ. ವಾಕ್ಸ್ಥಾನ, ಕುಂಭರಾಶಿಗೆ ವಾಕ್ಸ್ಥಾನ ನೋಡ್ತಕ್ಕಂಥದ್ದು. ನೀವು ನುಡಿದಿದ್ದು ನಡೆಯುತ್ತೆ. ಇಫ್ ಯು ಆರ್ ಇನ್ ಧಾರ್ಮಿಕ ವೃತ್ತಿಗಳು, ಧಾರ್ಮಿಕ ವ್ಯವಸ್ಥೆಗಳು, ಧಾರ್ಮಿಕ ಕೆಲಸಗಳು, ಧಾರ್ಮಿಕ ಕಾರ್ಯಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕುಂಭರಾಶಿಯವರಿಗೆ ಒನ್ ಆಫ್ ದ ಬೆಸ್ಟ್ ಟೈಮ್. ಸ್ವಲ್ಪ ವಿಪರೀತ ಖರ್ಚಾಗತಕ್ಕಂಥ ಒಂದು ಭಾವ ಉಂಟು. ಅಷ್ಟಮಾಧಿಪತಿ ಬುಧ ದಿಗ್ಬಲಿಯಾಗಿ ಕುಳಿತಿರೋದ್ರಿಂದ ವಿಪರೀತ ಖರ್ಚಾಗ್ತಕ್ಕಂಥದ್ದು ಉಂಟು. ಅನಗತ್ಯ ಖರ್ಚುಗಳು ಸ್ವಲ್ಪ ಸುತ್ತಾಕೊಳ್ತಕ್ಕಂಥದ್ದುಂಟು. ಕುಟುಂಬದ ಪರವಾಗಿ ಒಂದು ದೊಡ್ಡ ಭೂಮಿಯ ವಿಚಾರದಲ್ಲಿ ಒಂದು ಲಾಭವೂ ಕೂಡ ನೋಡ್ತಕ್ಕಂಥದ್ದುಂಟು. ಇಂಡಸ್ಟ್ರಿಯಲಿಸ್ಟ್ಗಳಾಗಿದ್ದೀರಾ, ಇಂಡಸ್ಟ್ರಿ ಕಟ್ಟಿದ್ದೀರಾ, ಫ್ಯಾಕ್ಟ್ರಿಗಳಲ್ಲಿ ನಡೆಸ್ತಿದ್ದೀರಾ, ಎಲೆಕ್ಟ್ರಿಸಿಟಿ, ಫೈರು, ಬೆಂಕಿ, ರಿಯಲ್ ಎಸ್ಟೇಟು, ಸಿಮೆಂಟು, ಕಬ್ಬಿಣ, ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಸ್ವಲ್ಪ ಪಾರಿಶ್ರಾಮಿಕ ಆಗತಕ್ಕಂಥದ್ದು ಒಂದುಂಟು. ಸೋದರಿಯರ ಸಹಕಾರ ಬರ್ತಕ್ಕಂಥದ್ದುಂಟು. ಸ್ವಲ್ಪ ಮಂದಬುದ್ಧಿಯವರಾಗ್ತಕ್ಕಂಥದ್ದುಂಟು. ಏನೋ ಒಂದು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು. ಬಟ್ ತಾಯಿಯ ಆಶೀರ್ವಾದ, ತಂದೆಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ದೇವಿಯ ಆಶೀರ್ವಾದ,
ಆಗತಕ್ಕಂಥದ್ದು. ಕನಸಿನಲ್ಲಿ 100% ಹೇಳ್ತೇನೆ, ಶನಿ ವಕ್ರ ಇರೋದ್ರಿಂದ ಕುಂಭರಾಶಿಯವರಿಗೆ ಸರ್ಪಗಳು ಒಂದು ಎದುರುಗಡೆ ಆದ್ರೂ ಕಾಣಿಸ್ಕೊಳ್ಳೋದು, ಇಲ್ಲ ಕನಸಿನಲ್ಲಾದ್ರೂ ಬರೋದು, ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ಪ್ರಭಾವಗಳುಂಟು. ಯಾವುದೋ ಒಂದು ದೈವಿಕ ಕಾರ್ಯ ಅರ್ಧವಾಗಿ ನಿಂತಿದೆ, ಯಾವುದೋ ಒಂದು ಹಿರಿಯರ ಪೂಜೆ, ಹಿರಿಯ ದೇವಿಯ ಪೂಜೆ, ಹಿರಿಯ ಸಂಕಲ್ಪ ಸೇವೆ ಪೂಜೆ, ಚೌಡೇಶ್ವರಿ, ರಾಜರಾಜೇಶ್ವರಿ, ಯಾವುದೋ ಒಂದು ಕ್ಷೇತ್ರಕ್ಕೆ ಬರಬೇಕಿತ್ತು, ಹೋಗ್ಬೇಕಿತ್ತು, ಮಾಡಬೇಕಿತ್ತು, ನಿಲ್ಬೇಕಿತ್ತು, ಇಲ್ಲೊಂದೇನೋ ಒಂದು ಗೊಂದಲ ಆಗ್ತಿದೆ, ದೇವಿ ಮೇಲೆ ಹಾಕಿ ಸ್ಕಂದನನ್ನ ಹೋಗಿ ನೋಡಿ ಬರತಕ್ಕಂಥದ್ದು. ಸ್ಕಂದ ಕ್ಷೇತ್ರ, ಸುಬ್ರಹ್ಮಣ್ಯ ಕ್ಷೇತ್ರ, ಮಂಜೇಶ್ವರ ಕ್ಷೇತ್ರ, ಕುಕ್ಕೆ ಕ್ಷೇತ್ರ, ನನ್ನ ಪ್ರಸನ್ನ ಮೀನಾಕ್ಷಿ ಕ್ಷೇತ್ರ, ನನ್ನ ಬಲವಾಗಿರತಕ್ಕಂಥ ನರಸಿಂಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ನೀವು ಯಾವತ್ತಾದ್ರೂ ಆದಾಗ ನರಸಿಂಹ ಸಂಪುಟದ ಒಂದು ವಿಶೇಷ ಕ್ಷೇತ್ರ ಮಕ್ಕಳೇ, ನರಸಿಂಹ ಮತ್ತು ಸುಬ್ರಹ್ಮಣ್ಯ. ಅಲ್ಲೊಂದು ಕನ್ನಡಿ ಇಟ್ಟಿದ್ದಾರೆ, ಘಾಟಿ ಸುಬ್ರಹ್ಮಣ್ಯ. ಓ ಬ್ಯೂಟಿಫುಲ್. ಕುಜರಾಹು ಸಂಧಿ ಇರೋರಿಗೆ, ಕುಜಾಕೇತು ಸಂಧಿ ಇರೋರಿಗೆ, ಶನಿ ಕುಜ ಸಂಧಿ ಇರೋರಿಗೆ ಘಾಟಿ ಸುಬ್ರಹ್ಮಣ್ಯ ಜಾತಕ ಪರಿಶೀಲಿಸ್ಬೇಕು ಅನ್ನೋದು ಅದಕ್ಕೆ. ನಮ್ಮ ಜಾತಕದಲ್ಲಿ ಸರ್ಪಕ್ಷೇತ್ರಗಳಿದಾವೆ, ಬಟ್ ಸರ್ಪಕ್ಷೇತ್ರಗಳಲ್ಲಿ ಇಂಥದೊಂದು ಕ್ಷೇತ್ರಗಳಿಗೆ ನದಿ ತೀರದೊಂದಿದೆ, ಗುಡ್ಡದ ತೀರದೊಂದಿದೆ, ಗುಡ್ಡದ ಮೇಲೊಂದಿದೆ, ಇಂಥದ್ದೆಲ್ಲ ಇದೆ. ನಾವು ಹುಡುಕ್ಬೇಕಾದ್ರೆ ಈ ಕ್ಷೇತ್ರ ಕುಜಾಕೇತು, ಕುಜಾರಾಹು, ಇಂಥದೊಂದು ಪ್ರಭಾವ ಇರತಕ್ಕಂಥದ್ದು. ಆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ. ನರಸಿಂಹರಿದ್ದಾರಲ್ಲ, ನನ್ನ ನರಸಿಂಹ ಪ್ಲಸ್ ಆ ಸರ್ಪದೇವರು ಇಬ್ಬರೂ ಇರತಕ್ಕಂಥ ಒಂದು ಅದ್ಭುತ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಮುಖ್ಯವಾಗಿ ಕುಂಭರಾಶಿಯವರು ಹೋಗಿ ಬರ್ತಕ್ಕಂಥದ್ದು ಮಾಡಿ. ಹತ್ತಿರದಲ್ಲಿ ನಾಗರಕಲ್ಲು, ನಾಗರಕಟ್ಟೆ, ಅದರಲ್ಲೂ ಈ ಒಂದು ಕುಜಾಕೇತು ಮುಂಡ ಕ್ಷೇತ್ರ, ತಲೆಯಿಲ್ಲದಂತಹ ಒಂದು ಸರ್ಪದೇವರಿಗೆ ಅಭಿಷೇಕ ಮಾಡಿದರೆ ತುಂಬಾ ವಿಶೇಷ. ಯಾಕಂದ್ರೆ ರಾಹು ಕುಜನನ್ನ ನೋಡ್ತಾನೆ, ಕುಜ ಕೇತುವನ್ನ ನೋಡ್ತಾನೆ 4ನೇ ಭಾವದಿಂದ. ಅದರಿಂದ ಎಲ್ಲಿಯಾದರೂ ಸುತ್ತಮುತ್ತ ಕ್ಷೇತ್ರಗಳಲ್ಲಿ ರುಂಡವಿಲ್ಲದಂಥ ಸರ್ಪಾಕೃತಿ ಇದ್ದರೆ ಅದಕ್ಕೆ ಹೋಗ್ಬಿಟ್ಟು ಒಂದು ಸೇವೆ, ಪೂಜೆ, ಅಭಿಷೇಕ, ಅಲಂಕಾರ. ಸ್ವಾಮಿ ನನ್ನ ಬುದ್ಧಿಯಲ್ಲಿ, ಯಾಕೆ ನನ್ನ ಬುದ್ಧಿ ಇಲ್ಲ, ತಲೆ ಎಗರು ಬಿಟ್ಟಿದೆ. ಸೊ ಇದೊಂದೇ ಉಳಿದಿರೋದು. ಆತ್ಮವಿರುವುದು ಇಲ್ಲೇ, ದೇಹವಿರುವುದು ಇಲ್ಲೇ, ಈ ಒಂದು ಮನಸ್ಸಿರುವುದು ಇಲ್ಲೇ, ಆತ್ಮವಿರುವುದು ಇಲ್ಲೇ, ಶಕ್ತಿ ಇರುವುದು ಇಲ್ಲೇ. ಹೌದಲ್ವಾ? ಇದಿದೆ, ರುಂಡ ಇಲ್ಲ ಬಟ್ ಮುಂಡ ಇದೆ. ಸೊ ಅದಕ್ಕೆ ಶರಣಾಗತಿ ಕೇತು ಅನ್ನುವುದದೇ, ಅದಕ್ಕೆ ಘಾಟಿ ಅಂತಕ್ಕಂಥ ಒಂದು ಕ್ಷೇತ್ರ ಹೇಳಿತ್ತು. ಸೊ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಸ್ವಲ್ಪ ದೂರ ಪ್ರಯಾಣಗಳಲ್ಲಿ ಒಂದು ಸಣ್ಣ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಒಂದು ಮಾಡ್ಕೊಳ್ಳಿ. ಯಾತ್ರಕ್ಕೆ ಪಟ್ಟು ಒಂದು ಗಾಡಿ ತಗೊಳ್ಳೋದು, ಒಂದು ಇನ್ವೆಸ್ಟ್ಮೆಂಟ್, ಲ್ಯಾಂಡ್ಗೆ ತುಂಬಾ ತಲೆ ಕೆಡ್ಸ್ಕೊತಿದ್ದೀನಿ. ಜಸ್ಟ್ ವೆಯ್ಟ್ 100% ಆಗುತ್ತೆ. ಒಂದು ದೇವಿ, ನೀವು ಯಾವುದೇ ಜಾಗ ತಗೊಂಡು ಈಗ ಕಿರಿಕಿರಿ ಇರುತ್ತೆ, ಮಾರ್ಲಿಕ್ಕೆ ಹೋದ್ರೂ ಕಿರಿಕಿರಿ ಇರುತ್ತೆ, ಏನೇನೋ ಒದ್ದಾಡ್ತಿದ್ರಿ. ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಶರಣಾಗತಿಯಾಗಿ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಆದಷ್ಟು ಮನೆಯಲ್ಲಿ ನಿಮಗಾದಾಗೆಲ್ಲ ಓಂ ಕಾರ್ತಿಕೇಯಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್, ಇದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು. ಅಲ್ಲಿ ನೋಡಿದ್ರೆ ನಮ್ಮ ಕಾವೇರಿ ನೀರನ್ನ ಬಿಡ್ತಾವ್ರೆ. ನಮಗೊಂಚೂರು ಚಾಮರಾಜನಗರಕ್ಕೆ, ಜಿಲ್ಲೆಗೆ ಒಂದು ಸ್ವಲ್ಪ ಕಾವೇರಿ ನೀರನ್ನ ಏನಾದರೂ ಸರಿ, ಅದು ಯುದ್ಧಕ್ಕೆ ಸೈ ಅಂತ ಚಾಮರಾಜನಗರಕ್ಕೆ ನೀರು ಬಿಡಿ. ಅದಕ್ಕೊಂದು ಏನಾದರೂ ಒಂದು ಬಿಡಿ, ಒಂದು 50-60 ಕಿಲೋಮೀಟರ್ ಅಲ್ಲಿಂದ ಇರೋದಷ್ಟೇ. ಹೊಡೀರಿ, ನಮ್ಮ ಚಾಮರಾಜನಗರ ಬಂಗಾರವಾಗಲಿ. ನಮ್ಮ ಕಾವೇರಿ ನೀರು ನಮ್ಮದೇ. ನೀವು 15 ಡಿಸ್ಟಿಕ್ ತಗೋಬೋದು, ನಾವು ಒಂದು ಡಿಸ್ಟಿಕ್ಕಿಗೆ ಎಕ್ಸ್ಟ್ರಾ ತಗೋಬಾರ್ದ. ನಾನಂತೂ ಆದರೆ ಎಲ್ಲದಕ್ಕೂ ಸೈ. ನಮ್ಮ ಕನ್ನಡದವನು ಹೋಗ್ರಲ್ಲೋ, ಲಗ್ನದಲ್ಲಿ ಸೂರ್ಯ ಇರೋನು, ನನಗೆ ಕೇರೇ ಇಲ್ಲ, ನೋಡೇ ಬಿಡೋಣ, ಅಧಿಕಾರ ಹೋದ್ರೂ ಚಿಂತೆ ಇಲ್ಲ. ಇನ್ನೊಂದೆರಡು ಡಿಸ್ಟಿಕ್ಕಿಗೆ ಬಂಜರುಗಳಪ್ಪ, ಅಲ್ಲಿ ಕೊಳ್ಳೇಗಾಲ, ಚಾಮರಾಜನಗರ, ಇದೆಲ್ಲ ಅಲಾಪನ. ಹೀಗೇ ರೈತರು ಶಿವ ಹಾಕಿರೋ ಬೋರ್ವೆಲ್ಗಳೆಲ್ಲ ಬತ್ತೋಗ್ಬಿಟ್ಟಿದೆ. ಮಕ್ಕಳೇ ನೀವು ನಂಬೋಲ್ಲ, ಆ ರೈತ ಎಲ್ಲಿಗೆ ಹೋಗ್ತಾನೆ ಮಕ್ಕಳು, ಅದನ್ನ ನಂಬ್ಕೊಂಡಿದ್ದಾನೆ ಮಕ್ಕಳೇ, ನನ್ನ ಅನ್ನದಾತ ಮಕ್ಕಳೇ. ಹೊಟ್ಟೆ ಎಲ್ಲ ಸಂಕಟ. ಅಯ್ಯೋ ಶಿವ, ಯಾರೂ ಕೇಳೋರಿಲ್ವಾ? ಏನೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವಾ? ಹೇಳಿ, ಯೋಚನೆ ಮಾಡಿ ನೋಡಿ, ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಆಲಮಟ್ಟಿ ಡ್ಯಾಮ್ ತರ ಇನ್ನೊಂದೆರಡು ಡ್ಯಾಮ್ ಉತ್ತರ ಕರ್ನಾಟಕಕ್ಕೆ ಕಟ್ಬಿಡ್ಬೇಕು, ಒಂದು 3 ಡ್ಯಾಮ್. ಆ ಒಂದು ಕೃಷ್ಣ, ಗೋದಾವರಿ ಬರ್ಲಿ, ಚಿಕ್ಕ ಡ್ಯಾಮ್ಗಳು ಕಟ್ಕೊಂಡ್ಬಿಡೋಣ.
ಒಂದು ವರ್ಷಕ್ಕಾಗುವಷ್ಟು ನೀರು ಇವಾಗ ಉಕ್ಕಿ ಹರಿದು ಸಮುದ್ರಕ್ಕೆ ಹೋಗೋ ಮೊದಲು, ಅದೊಂಥರ ಅತಿವೃಷ್ಟಿ ಆಗೋಕ್ ಮೊದಲು ನಮ್ಮ ರಾಯಚೂರು, ನಮ್ಮ ಸಿಂಧನೂರು, ನಮ್ಮ ಬಳ್ಳಾರಿ, ಇದಕ್ಕೆಲ್ಲ ಒಂದು ಮಾಡ್ಕೋಬೋದಲ್ವಾ? ಯೋಚನೆ ಮಾಡಿ ನೋಡಿ. ಮಾಡಬೇಕು ಮಕ್ಕಳೇ. ಇಲ್ಲನೇ ನನ್ನ ರೈತ ಎಲ್ಲೋಗ್ತಾನೆ ಮಕ್ಕಳೇ, ನಾವು ಅವ್ರನ್ನೇ ನಂಬ್ಕೊಂಡೆ. ನಾನಂತೂ ರೈತನೇ, ನಾನಂತೂ ಅವ್ರ ಪರವಾಗಿ ಜೀವ ಬಿಟ್ಟೆವು ನಾವು. ಕಾವೇರಿ ಬಿಡು, ನಮ್ಮ ಕೃಷ್ಣಯನ್ನು ಕೂಡ, ನಮ್ಮ ತುಂಗೆಯನ್ನು ಕೂಡ ನಾವು ಕಾಪಾಡ್ಕೋಬೇಕು, ನಮ್ಮ ನೇತ್ರಾವತಿಯನ್ನು ಕಾಪಾಡ್ಕೋಬೇಕು. ಚಿಕ್ಕ ಚಿಕ್ಕ ಕೊಳ್ಳುಗಳು, ಹಳ್ಳಗಳು, ಕಲ್ಯಾಣಿಗಳು ಈ ಥರದ್ದು ಮಾಡ್ಕೊಬಿಟ್ರೆ ಒಂದೊಂದು ಅರ್ಧ ಎಕರೆ, 1 ಎಕರೆ, 2 ಎಕರೆ, 3 ಎಕರೆ, ಆ ಥರ ಏನಾದರೂ ರೈತರು ಇದಕ್ಕೊಂದು ನಿರ್ಧಾರ ಮಾಡ್ಕೊಳ್ಳಿ ಮಕ್ಕಳೇ. ನನ್ಗೆ ಇನ್ನೇನು ಗೊತ್ತಿಲ್ಲ ಗುರು, ಒಂದು ಈ ವಿದ್ಯೆ ಅಷ್ಟೇ. ಇದು ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿದೆ, ಏನ್ ನಡೆಯುತ್ತೆ ಅಂತ ಗೊತ್ತಿದೆ. ಶಿವ ನೀನೇ ಕಾಪಾಡಬೇಕು. ಕುಂಭರಾಶಿ ಮಾಡ್ಕೊಳ್ಳಿ ಅಂತ ಹೇಳ್ತಾ